ಕುಸ್ತಿ ಪಂದ್ಯಾವಳಿಗಳಿಗೆ ಚಾಲನೆ ದೊರೆಯುತ್ತಿದ್ದಂತೆ ಕುಸ್ತಿಪಟುಗಳು ಅಖಾಡಕ್ಕಿಳಿದು ಸೆಣಸಾಟ ಆರಂಭಿಸಿದರು. 9 ಜಿಲ್ಲೆಗಳಿಂದ 300 ಮಂದಿ ಪುರುಷ ಕುಸ್ತಿಪಟುಗಳು ಮತ್ತು 50 ಮಂದಿ ಮಹಿಳಾ ಕುಸ್ತಿಪಟುಗಳು ಆಗಮಿಸಿದ್ದರು. ಪಂದ್ಯಾವಳಿಗೆ ಚಾಲನೆ ನೀಡಿ ಮಾತನಾಡಿದ ಹಿರಿಯ ಕುಸ್ತಿಪಟು ಪೈಲ್ವಾನ್ ಚೌಡಪ್ಪ ಅವರು, ದೊಡ್ಡಬಳ್ಳಾಪುರ ತಾಲೂಕಿನಲ್ಲಿ ನೂರಾರು ಮಂದಿ ಕುಸ್ತಿಪಟುಗಳು ರಾಜ್ಯ, ರಾಷ್ಟ್ರ ಮಟ್ಟದ ಕುಸ್ತಿ ಪಂದ್ಯಾವಳಿಗಳಲ್ಲಿ ಭಾಗವಹಿಸಿ ತಾಲೂಕಿನ ಕೀರ್ತಿ ಪತಾಕೆ ಹಾರಿಸಿದ್ದಾರೆ ಎಂದರು. ಮೊದಲನೇ ಬಾರಿಗೆ ನಮ್ಮ ದೊಡ್ಡಬಳ್ಳಾಪುರದಲ್ಲಿ 9 ಜಿಲ್ಲೆಗಳ ಕುಸ್ತಿ ಪಂದ್ಯಗಳನ್ನು ಮಾಡ್ತಾ ಇದ್ದೀವಿ. ಸುಮಾರು 3 ತಿಂಗಳಿಂದ ನಾವೆಲ್ಲ ಸ್ನೇಹಿತರು ತಂಡ ಕಟ್ಕೊಂಡು ಮಾಡಿ ನಮ್ಮ ದೊಡ್ಡಬಳ್ಳಾಪುರದಲ್ಲಿ ಎಲ್ಲರೂ ಸಹ ಸಹಕಾರದಿಂದ ಇವತ್ತು ಒಂದು ಕಲೆ ನಶಿಸೋಗ್ತಾ ಇದೆ, ಕಲೆ ಉಳಿಸಬೇಕು ಅಂತ ನಾವು ಪಣ ತೊಟ್ಟು ಇದು ಮಾಡಿದ್ವಿ. ಕಾರ್ಯಕ್ರಮ ಮಾಡಬೇಕು ಅಂತ ಹೇಳಿದಾಗ ಎಲ್ಲರೂ ಸಹಕಾರ ಕೊಟ್ಟರು. ಆ ಸಹಕಾರದಿಂದ ಇವತ್ತು ಜನತೆ ಸಾವಿರಾರು ಜನ ಬೆಳಗ್ಗೆಯಿಂದ ಬಂದು ನೋಡ್ತಾ ಇದ್ದಾರೆ. ಅವರೆಲ್ಲರ ಸಹಕಾರದಿಂದ ಮತ್ತು ಪೈಲ್ವಾನರು ಅಷ್ಟೇ ಸುಮಾರು 120 ಜನ ಪೈಲ್ವಾನರು ಬಂದಿದ್ದಾರೆ ಎಲ್ಲ 9 ಜಿಲ್ಲೆಗಳಲ್ಲಿ. ಈಗ ಕ್ವಾರ್ಟರ್ ಫೈನಲ್, ಸೆಮಿಫೈನಲ್ ಹಂತಕ್ಕೆ ಬಂದಿದೆ. ಬೆಳಗ್ಗೆಯಿಂದ ಹೆಣ್ಮಕ್ಳದ್ದು ಫೈನಲ್ ಹಂತಕ್ಕೆ ಬಂದಿದೆ. ಬೆಳಗ್ಗೆಯಿಂದ ಕಾರ್ಯಕ್ರಮ ಚೆನ್ನಾಗಿ ನಡೀತಾ ಇದೆ. ಮತ್ತೆ ಮಾಧ್ಯಮ ಮಿತ್ರರು ಸಹ ಪ್ರಚಾರ ಕೊಟ್ಟರು. ಇವತ್ತು 60 kg ಒಳಗಿನ ವಿಭಾಗ ದೊಡ್ಡಬಳ್ಳಾಪುರ ಯುವ ಕಿಶೋರ್ ಅಂತ ಪ್ರಶಸ್ತಿ ಮತ್ತು ಬೆಳಗ್ಗೆ ಕೊಡ್ತಾ ಇದ್ದೀವಿ. ಇತ್ತೀಚಿನ ದಿನಗಳಲ್ಲಿ ಯುವ ಜನತೆ ಉತ್ತಮ ಹವ್ಯಾಸಗಳನ್ನು ರೂಢಿಸಿಕೊಳ್ಳದೆ ಹಲವು ದುಶ್ಚಟಗಳಿಗೆ ದಾಸರಾಗಿ ಬಲಿಯಾಗುತ್ತಿದ್ದಾರೆ. ಇದು ಆತಂಕಕಾರಿ ಬೆಳವಣಿಗೆ. ತಾಲೂಕು ಕುಸ್ತಿ ಸಂಘದಿಂದ ಪ್ರತಿಭಾವಂತ ಕುಸ್ತಿ ಪಟುಗಳಿಗೆ ಉಚಿತ ತರಬೇತಿ ನೀಡುವ ಉದ್ದೇಶ ಹೊಂದಲಾಗಿದೆ ಎಂದರು. ಕುಸ್ತಿಪಟುಗಳ ತೂಕದ ಮಾನದಂಡದಂತೆ ದೊಡ್ಡಬಳ್ಳಾಪುರ ಯುವ ಕಿಶೋರ, ದೊಡ್ಡಬಳ್ಳಾಪುರ ಕುಮಾರ, ದೊಡ್ಡಬಳ್ಳಾಪುರ ಕೇಸರಿ, ದೊಡ್ಡಬಳ್ಳಾಪುರ ಕಂಠೀರವ ಹಾಗೂ 60 kg ಒಳಗಿನ ವಿಭಾಗದ ಮಹಿಳಾ ವಿಭಾಗದಲ್ಲಿ ದೊಡ್ಡಬಳ್ಳಾಪುರ ಕಿಶೋರ ವಿಭಾಗದಲ್ಲಿ ಪಂದ್ಯಾವಳಿಗಳು ನಡೆದವು. ಮಹೇಶ್, ಸಿಟಿವಿ ನ್ಯೂಸ್, ದೊಡ್ಡಬಳ್ಳಾಪುರ.